ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫಾರ್ಮಾ ಪಾಠಶಾಲಾ. ಸೊ ಇವತ್ತು ನಾವು ಕ್ಯಾಲ್ಕುಲೇಷನ್ ಇನ್ವಾಲ್ವಿಂಗ್ ಪರ್ಸೆಂಟೇಜ್ ಸೊಲ್ಯೂಷನ್ ಈ ಟಾಪಿಕ್ ಬಗ್ಗೆ ತಿಳ್ಕೊಳೋಣ. ಸೊ ಫಸ್ಟು ವಾಟ್ ಈಸ್ ಪರ್ಸೆಂಟೇಜ್ ಸೊಲ್ಯೂಷನ್ ಅಂದರೆ ಏನು ಅಂತ ನೋಡೋಣ. ಸೊ ಆ ಪರ್ಸೆಂಟೇಜ್ ಸೊಲ್ಯೂಷನ್ ಎಕ್ಸ್ಪ್ರೆಸಸ್ ದ ಅಮೌಂಟ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 100 ಪಾರ್ಟ್ಸ್ ಆಫ್ ಸೊಲ್ಯೂಷನ್. ಅಂದರೆ ಎಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ 5 ಗ್ರಾಮ 10 ಗ್ರಾಮ ಎಷ್ಟು ಗ್ರಾಮ್ ಆರ್ ಎಷ್ಟು ಅಮೌಂಟ್ ಆಫ್ ಸಾಲ್ಯೂಟು 100 ಪಾರ್ಟ್ಸ್ ಆಫ್ ಸೊಲ್ಯೂಷನ್ ಅಲ್ಲಿ ಪ್ರೆಸೆಂಟ್ ಇದೆ. ಸೊ ಅದೇ ಪರ್ಸೆಂಟೇಜ್ ಸೊಲ್ಯೂಷನ್. ಸೊ ಪರ್ಸೆಂಟ್ ಅಂದರೆ ಪರ್ 100 ಅಂತ ಅರ್ಥ. ಸೊ ಫಾರ್ಮುಲಾ ನೋಡೋಣ. ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಸಾಲ್ಯೂಟ್ ಬೈ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ಇಂಟು 100. ಸೊ ಕ್ವಾಂಟಿಟಿ ಆಫ್ ಸಾಲ್ಯೂಟ್ ಎಷ್ಟು ಕ್ವಾಂಟಿಟಿ ಆಫ್ ಸಾಲ್ಯೂಟ್ ದಟ್ ಈಸ್ 5 ಗ್ರಾಮ 10 ಗ್ರಾಮ. ಕ್ವಾಂಟಿಟಿ ಆಫ್ ಸೊಲ್ಯೂಷನ್ 200 ml 500 ml. ಸೊ ಅದನ್ನ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ಅಂತ ಹೇಳೋದು. ಸೊ ಇದರಲ್ಲಿ ನೀವು ಇನ್ನೊಂದು ನೆನ್ಪಿಟ್ಕೋಬೇಕು, ಯಾವಾಗಲೂ ಪರ್ಸೆಂಟೇಜ್ ಸೊಲ್ಯೂಷನ್ ಅಂದರೆ ಸಾಲ್ಯೂಟ್ ಬಂದ್ಬಿಟ್ಟು ಗ್ರಾಮ್ ಯೂನಿಟ್. ಸೊ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ಅಂದರೆ ML. ಸೊ ಯಾವುದೇ ಥರ ಕ್ಯಾಲ್ಕುಲೇಷನ್ ನೀವು ಮಾಡ್ತಿದ್ದೀರಾ ಅಂದರೆ, ಸೊ ಅಕಸ್ಮಾತ್ ಅದು KGಯಲ್ಲಿ ಇದ್ರೆ ಅದನ್ನ ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು, ಲೀಟರಲ್ಲಿ ಇದ್ರೆ MLಗೆ ಕನ್ವರ್ಟ್ ಮಾಡಿ ಆಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಯಾಕೆ ಪರ್ಸೆಂಟೇಜ್ ಬೇಕು? ಸೊ ವೈ ಡು ವಿ ಯೂಸ್ ಪರ್ಸೆಂಟೇಜ್? ಸೊ ಪರ್ಸೆಂಟೇಜ್ ತುಂಬ ಇಂಪಾರ್ಟೆಂಟು. In pharmacy and medicines like IV fluid, syrups, ointment, disinfectant, topical lotions, all are expressed in percent strength ಅಲ್ಲಿ ಎಕ್ಸ್ಪ್ರೆಸ್ ಆಗಿರೋದು. ಫಾರ್ ಎಕ್ಸಾಂಪಲ್, ಈ ಆಯಿಂಟ್ಮೆಂಟ್ ಅಲ್ಲಿ ನೋಡಿದ್ರೆ 5% ವೆಯ್ಟ್ ಬೈ ವೆಯ್ಟ್. ಸೊ ಅದೆಲ್ಲ ಪರ್ಸೆಂಟಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಸೊ ನೀವು ಆಸ್ ಅ ಫ್ರೆಶರ್ ನೀವು 5% ವೆಯ್ಟ್ ಬೈ ವೆಯ್ಟ್ ಪ್ರಿಪೇರ್ ಮಾಡು ಅಂದರೆ ಹೆಂಗೆ ಪ್ರಿಪೇರ್ ಮಾಡ್ತೀರಾ, ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಪರ್ಸೆಂಟ್ ಅಂದರೆ ಏನು, ವಾಲ್ಯೂಮ್ ಅಂದರೆ ಏನು, ಪ್ರತಿಯೊಂದು ನೀವು ತಿಳ್ಕೊಂಡಿರ್ಬೇಕು. ಸೊ ಈ ಟಾಪಿಕಲ್ಲಿ ನಾವು ಪರ್ಸೆಂಟೇಜ್ ಸೊಲ್ಯೂಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳ್ಕೊಳೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಪರ್ಸೆಂಟೇಜ್ ಸೊಲ್ಯೂಷನ್. ಎಷ್ಟು ಟೈಪ್ಸ್ ಇದೆ ಪರ್ಸೆಂಟೇಜ್ ಸೊಲ್ಯೂಷನಲ್ಲಿ? ಸೊ ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ಪರ್ಸೆಂಟೇಜ್ ಸೊಲ್ಯೂಷನ್ ಇದೆ. ಫಸ್ಟ್ ಬಂದ್ಬಿಟ್ಟು ಪರ್ಸೆಂಟ್ ವೆಯ್ಟ್ ಬೈ ವಾಲ್ಯೂಮ್, ಪರ್ಸೆಂಟ್ ವಾಲ್ಯೂಮ್ ಬೈ ವಾಲ್ಯೂಮ್. ಥರ್ಡ್ ಬಂದ್ಬಿಟ್ಟು ಪರ್ಸೆಂಟ್ ವೆಯ್ಟ್ ಬೈ ವೆಯ್ಟ್. ಸೊ ಇದ್ರ ಬಗ್ಗೆ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ಸ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ ಬಂದ್ಬಿಟ್ಟು ಪರ್ಸೆಂಟೇಜ್ ವೆಯ್ಟ್ ಬೈ ವಾಲ್ಯೂಮ್ ದಟ್ ಈಸ್ W/V. ಸೊ ಅದು ಡೆಫಿನೇಷನ್ ನೋಡೋಣ. ಪರ್ಸೆಂಟೇಜ್ ವೆಯ್ಟ್ ಇನ್ ವಾಲ್ಯೂಮ್ ಎಕ್ಸ್ಪ್ರೆಸಸ್ ದ ನಂಬರ್ ಆಫ್ ಗ್ರಾಮ್ಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್ ಇನ್ 100 ml ಆಫ್ ಸೊಲ್ಯೂಷನ್ ಆರ್ ಪ್ರಿಪರೇಷನ್. ಸೊ ಇದ್ರ ಮೀನಿಂಗ್ ಏನಂದ್ರೆ, ಎಷ್ಟು ಗ್ರಾಮ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಂದರೆ ಇವಾಗ 5 ಗ್ರಾಮ 10 ಗ್ರಾಮ API ಲೈಕ್ ಪ್ಯಾರಾಸಿಟಮಾಲ್ ಆರ್ ಡೈಕ್ಲೋಫಿನಾಕ್ ಎಷ್ಟು ಪ್ರೆಸೆಂಟ್ ಇರುತ್ತೆ 100 ml ಆಫ್ ಸೊಲ್ಯೂಷನ್ ಆರ್ ಪ್ರಿಪರೇಷನ್ ಅಲ್ಲಿ. ಸೊ ಅದನ್ನ ಪರ್ಸೆಂಟ್ ವೆಯ್ಟ್ ಇನ್ ವಾಲ್ಯೂಮ್ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ನೀವು ಸಿರಪ್ ತಗೊಂಡ್ರೆ ಅದು ಸೊಲ್ಯೂಷನ್ ಫಾರ್ಮಲ್ಲಿ ಇರುತ್ತೆ ಫೈನಲ್ 100 ml. ಬಟ್ ಅದರಲ್ಲಿ ಡ್ರಗ್ಗು ಎಷ್ಟು ಗ್ರಾಮ್ ಹಾಕಿರ್ತಾರೆ, 5 ಗ್ರಾಮ್ ಹಾಕಿರ್ತಾರ, 10 ಗ್ರಾಮ್ ಹಾಕಿರ್ತಾರ. ಸೊ ಅದೇನೆ ವೆಯ್ಟ್ ಬೈ ವಾಲ್ಯೂಮ್ ಅಂತ ಹೇಳೋದು. ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ಇದೊಂದು ಸಿಂಪಲ್ ಎಕ್ಸಾಂಪಲ್. 5% ವೆಯ್ಟ್ ಬೈ ವಾಲ್ಯೂಮ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಸೊ 5% ವೆಯ್ಟ್ ಬೈ ವಾಲ್ಯೂಮ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂದರೆ ಏನು? ಸೊ 5% ಅಂದರೆ 5 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಪ್ರೆಸೆಂಟ್ ಇನ್ 100 ml ಆಫ್ ಫೈನಲ್ ಸೊಲ್ಯೂಷನ್. ಸೊ ಅಲ್ಲಿ W/V ಅಂತ ಇತ್ತು ಅಂದರೆ, ಸೊ ಫಸ್ಟ್ ಸ್ಟಾರ್ಟಿಂಗ್ ಸಾಲ್ಯೂಟ್ ಬಂದ್ಬಿಟ್ಟು ಗ್ರಾಮಲ್ಲಿ ಇದೆ ಅಂತ ಅರ್ಥ. ಸೊ 5 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟು ಫೈನಲ್ ವಾಲ್ಯೂಮ್ ಬಂದ್ಬಿಟ್ಟು ML ಅಲ್ಲಿ ಇದೆ. ಸೊ 100 ml ಆಫ್ ಫೈನಲ್ ಸೊಲ್ಯೂಷನ್. ಸೊ ಬೇಸಿಕಲಿ 5% ವೆಯ್ಟ್ ಬೈ ವಾಲ್ಯೂಮ್ ಅಂದರೆ 5 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಪ್ರೆಸೆಂಟ್ ಇನ್ 100 ml ಆಫ್ ಫೈನಲ್ ಸೊಲ್ಯೂಷನ್ ಅಂತ ಅರ್ಥ. ಸೊ ಇವಾಗ ನಿಮಗೆ ಪರ್ಸೆಂಟ್ ವೆಯ್ಟ್ ಬೈ ವಾಲ್ಯೂಮ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ. ಸೊ ಅದ್ರ ರಿಲೇಟೆಡ್ ಕ್ಯಾಲ್ಕುಲೇಷನ್ ನೋಡೋಣ. So problem number 1, how many grams of sodium chloride are required to prepare 500 ml of 0.9% weight by volume solution? ಸೊ ಇದರಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಎಷ್ಟು ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಬೇಕು ಪ್ರಿಪೇರ್ ಮಾಡೋಕ್ಕೆ 500 ml ಆಫ್ 0.9% weight by ವಾಲ್ಯೂಮ್ ಸೊಲ್ಯೂಷನ್ ಪ್ರಿಪೇರ್ ಮಾಡೋಕ್ಕೆ. ಸೊ ಫಸ್ಟು ಇದು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಅದು ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಬಂದ್ಬಿಟ್ಟು ಪರ್ಸೆಂಟ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಸಾಲ್ಯೂಟ್ ಬೈ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ಇಂಟು 100. ಸೊ ಇದರಲ್ಲಿ ಕ್ವಾಂಟಿಟಿ ಆಫ್ ಸಾಲ್ಯೂಟ್ ಬಂದ್ಬಿಟ್ಟು ಗೊತ್ತಿಲ್ಲ ನಮಗೆ. ಸೊ ಆ ಪ್ಲೇಸಲ್ಲಿ X ಅಂತ ಹಾಕ್ತೀರಿ. ಸೊ ಪರ್ಸೆಂಟ್ ಬಂದ್ಬಿಟ್ಟು 0.9. ದೆನ್ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ಬಂದ್ಬಿಟ್ಟು 500. ಸೊ ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಲ್ ಆನ್ಸರ್ ಬಂದ್ಬಿಟ್ಟು 4.5 ಗ್ರಾಮ್ ಬರುತ್ತೆ.
ಸೊ 4.5 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್ ಬೇಕಿದೆ ಟು ಪ್ರಿಪೇರ್ 500 ml ಆಫ್ 0.9% ವೆಯ್ಟ್ ಬೈ ವಾಲ್ಯೂಮ್ ಸೊಲ್ಯೂಷನ್. ಸೊ ನಿಮ್ಗೆ ಇವಾಗ ಈಸಿಯಾಗಿ ಅರ್ಥ ಆಗಿರ್ಬೋದು ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಇದರಲ್ಲಿ ಏನು ದೊಡ್ಡ ಅಂತ ವಿದ್ಯೆ ಅಂತೇನಿಲ್ಲ, ತಿಳ್ಕೊಳೋದು ಸಿಂಪಲ್ ಅಂದರೆ ಸಿಂಪಲ್ ಇದೆ ಇದು ಕ್ಯಾಲ್ಕುಲೇಷನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2 ನೋಡೋಣ. ಪ್ರಾಬ್ಲಮ್ ನಂಬರ್ 2 ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಸ್ಟ್ರೆಂತ್ ವೆನ್ 8 ಗ್ರಾಮ್ ಆಫ್ ಡ್ರಗ್ ಈಸ್ ಡಿಸಾಲ್ವ್ ಟು ಮೇಕ್ 200 ml ಆಫ್ ಸೊಲ್ಯೂಷನ್. ಸೊ ಇದ್ರಲ್ಲಿ ಅವರು ಪರ್ಸೆಂಟೇಜ್ ಸ್ಟ್ರೆಂತ್ ಕೊಟ್ಟಿಲ್ಲ. ಸೊ ನಾವು ಪರ್ಸೆಂಟೇಜ್ ಸ್ಟ್ರೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೇಮ್ ಫಸ್ಟ್ ಫಾರ್ಮುಲಾ ಬರ್ಕೊಂತೀರಾ. ಪರ್ಸೆಂಟ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಸಾಲ್ಯೂಟ್ ಬೈ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ಇಂಟು 100. ಸೊ ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು. ಪರ್ಸೆಂಟ್ನ ಹಂಗೆ ಇಕ್ಕೋದು. ಕ್ವಾಂಟಿಟಿ ಆಫ್ ಸಾಲ್ಯೂಟ್ ಬಂದ್ಬಿಟ್ಟು 8 ಗ್ರಾಮ್. ಸೊ ಡಿಸಾಲ್ವ್ಡ್ ಇನ್ 200 ml ಆಫ್ ಸೊಲ್ಯೂಷನ್, ದಟ್ ಈಸ್ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ 200 ml. ಸೊ ಅದನ್ನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ವಾಲ್ಯೂಮ್ ಫೈನಲ್ ಪರ್ಸೆಂಟ್ ಬಂದ್ಬಿಟ್ಟು 4% ಬರುತ್ತೆ. ಸೊ 4% ವೆಯ್ಟ್ ಬೈ ವಾಲ್ಯೂಮ್ ಸೊಲ್ಯೂಷನ್ ಬೇಕು ಅಂದ್ರೆ ಬರುತ್ತೆ. 8 ಗ್ರಾಮ್ ಆಫ್ ಡ್ರಗ್ನ ನಾವು 200 ml ಆಫ್ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದ್ರದ್ದು ಪರ್ಸೆಂಟೇಜ್ ಬಂದ್ಬಿಟ್ಟು 4% ವೆಯ್ಟ್ ಬೈ ವಾಲ್ಯೂಮ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ 3 ನೋಡೋಣ. ಸೊ ಪ್ರಾಬ್ಲಮ್ 3 ಬಂದ್ಬಿಟ್ಟು ಹೌ ಮಚ್ ಡ್ರಗ್ ಇಸ್ ರಿಕ್ವೈರ್ಡ್ ಟು ಪ್ರಿಪೇರ್ 1 ಲೀಟರ್ ಆಫ್ 5% ವೆಯ್ಟ್ ಬೈ ವಾಲ್ಯೂಮ್ ಸೊಲ್ಯೂಷನ್. ಸೊ ನೀವು ಇವಾಗ ಕಂಪ್ಲೀಟ್ ಆಗಿ ಫಸ್ಟಿಂದ ವಿಡಿಯೋನ ಗಮನಿಸಿ ಕೇಳಿಸ್ಕೊಂಡಿದ್ದೀರಾ ಅಂದರೆ ಈ ಕ್ಯಾಲ್ಕುಲೇಷನ್ ನೀವೇ ಮಾಡಬೇಕು. ಮಾಡಿ ಅದ್ರದ್ದು ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ನಾನು ಕರೆಕ್ಟಾ ರಾಂಗ್ ಅಂತ ಹೇಳ್ತೀನಿ. ಸೊ ನೋಡೋಣ ಯಾರ್ಯಾರು ಗೆಸ್ ಮಾಡ್ಬೋದು ಈ ಆನ್ಸರ್ ಏನು ಬರುತ್ತೆ ಅಂತ. ಫಸ್ಟ್ ಟೈಪ್ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಪರ್ಸೆಂಟೇಜ್ ವಾಲ್ಯೂಮ್ ಬೈ ವಾಲ್ಯೂಮ್. ಸೊ ಫಸ್ಟ್ ಟೈಪಲ್ಲಿ ವೆಯ್ಟ್ ಬೈ ವಾಲ್ಯೂಮ್. ಸೊ ಅದರಲ್ಲಿ ವೆಯ್ಟ್ ಅಂದರೆ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್, ಬಟ್ ಇದರಲ್ಲಿ ವಾಲ್ಯೂಮ್ ಬೈ ವಾಲ್ಯೂಮ್ ಇದೆ. ಸೊ ml ಬೈ ml ಅಂತ ನೆನಪಿರಲಿ. ಸೊ ಡೆಫಿನೇಷನ್ ಬಂದ್ಬಿಟ್ಟು ಪರ್ಸೆಂಟೇಜ್ ವಾಲ್ಯೂಮ್ ಇನ್ ವಾಲ್ಯೂಮ್ expresses the number of milliliter of liquid constituent present in 100 ml of solution or preparation. ಸೊ ಇದರಲ್ಲಿ ಸಾಲ್ಯೂಟ್ ಬಂದ್ಬಿಟ್ಟು ml ಅಲ್ಲಿ ಇರುತ್ತೆ, ದಟ್ ಈಸ್ ನಂಬರ್ ಆಫ್ ಮಿಲಿಲೀಟರ್ ಆಫ್ ಲಿಕ್ವಿಡ್ ಕಾನ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್ ಇನ್ 100 ml ಆಫ್ ಸೊಲ್ಯೂಷನ್ ಆರ್ ಪ್ರಿಪರೇಷನ್. ಸೊ ಎಷ್ಟು ml ಆಫ್ ಲಿಕ್ವಿಡ್ ಕಾನ್ಸ್ಟಿಟ್ಯೂಯೆಂಟು 100 ml ಆಫ್ ಸೊಲ್ಯೂಷನ್ ಪ್ರೆಸೆಂಟ್ ಆಗಿದೆ. ಸೊ ಅದೇನೇ ಪರ್ಸೆಂಟ್ ವಾಲ್ಯೂಮ್ ಇನ್ ವಾಲ್ಯೂಮ್. ಸೊ ಒಂದು ಎಕ್ಸಾಂಪಲ್ಸ್ ನೋಡೋಣ. ಸೊ 70% ವೆಯ್ಟ್ ಬೈ ವೆಯ್ಟ್ ಆಲ್ಕೋಹಾಲ್ ಸೊಲ್ಯೂಷನ್. ಸೊ ಇದರಲ್ಲಿ ಒಂದು ಎಕ್ಸಾಂಪಲು 70% ವಾಲ್ಯೂಮ್ ಬೈ ವಾಲ್ಯೂಮ್ ಆಲ್ಕೋಹಾಲ್ ಸೊಲ್ಯೂಷನ್ ಅಂದರೆ ಏನು? ಸೊ 70 ml ಆಫ್ ಆಲ್ಕೋಹಾಲ್ ಟೋಟಲ್ ಫೈನಲ್ ಸೊಲ್ಯೂಷನ್ 100 ml ಅಲ್ಲಿ 70 ml ಆಫ್ ಆಲ್ಕೋಹಾಲ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಸೊ ಇದನ್ನ ಹೆಂಗೆ ಪ್ರಿಪೇರ್ ಮಾಡೋದು ಅಂದರೆ ಫಸ್ಟ್ 70 ml ಆಫ್ ಆಲ್ಕೋಹಾಲ್ ತಗೋಬೇಕು, ಅದನ್ನ ವಾಟರ್ಗೆ ಹಾಕಬೇಕು, ಸ್ವಲ್ಪ ವಾಟರ್ಗೆ ಹಾಕಿ ಡಿಸಾಲ್ವ್ ಮಾಡ್ಕೋಬೇಕು. ಅದಾದ್ಮೇಲೆ ಫೈನಲ್ ವಾಲ್ಯೂಮ್ ಬಂದ್ಬಿಟ್ಟು 100 ml ಮಾಡಿದ್ರೆ 70% ವಾಲ್ಯೂಮ್ ಬೈ ವಾಲ್ಯೂಮ್ ಆಲ್ಕೋಹಾಲ್ ಸೊಲ್ಯೂಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ನೋಡೋಣ. ಸೊ ಪ್ರಾಬ್ಲಮ್ ನಂಬರ್ 1, ಹೌ ಮೆನಿ ml ಆಫ್ ಆಲ್ಕೋಹಾಲ್ ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ 250 ml ಆಫ್ 70% ವಾಲ್ಯೂಮ್ ಬೈ ವಾಲ್ಯೂಮ್ ಸೊಲ್ಯೂಷನ್. ಸೊ ನೀವು ಇದರಲ್ಲಿ ವಾಲ್ಯೂಮ್ ಬೈ ವಾಲ್ಯೂಮ್ ಇದೆ ಅಂತ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು. ಸೇಮ್ ಫಾರ್ಮುಲಾ, ಪರ್ಸೆಂಟ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಸಾಲ್ಯೂಟ್ ಬೈ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ಇಂಟು 100. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇದರಲ್ಲಿ ml ಆಫ್ ಆಲ್ಕೋಹಾಲ್ ಕಂಡುಹಿಡಬೇಕು, ದಟ್ ಈಸ್ ಸಾಲ್ಯೂಟ್ ಪ್ಲೇಸಲ್ಲಿ ಎಕ್ಸ್ ಅಂತ ಹಾಕಿ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 175 ml ಸಿಗುತ್ತೆ. ಸೊ ನೀವು 175 ml ಆಫ್ ಆಲ್ಕೋಹಾಲ್ನ ವಾಟರಲ್ಲಿ ಡಿಸಾಲ್ವ್ ಮಾಡಿ ಅದನ್ನ ಫೈನಲ್ ವಾಲ್ಯೂಮ್ 250 ml ಹಾಕಿದ್ರೆ 70% ಆಫ್ ವಾಲ್ಯೂಮ್ ಬೈ ವಾಲ್ಯೂಮ್ ಸೊಲ್ಯೂಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2 ನೋಡೋಣ. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಸ್ಟ್ರೆಂತ್ ವೆನ್ 40 ml ಆಫ್ ಇಥನಾಲ್ ಇಸ್ ಮೇಡ್ ಅಪ್ ಟು 200 ml ಆಫ್ ಸೊಲ್ಯೂಷನ್. ಸೊ ಈಸಿ ಕ್ಯಾಲ್ಕುಲೇಷನ್ಸ್, ಇದನ್ನ ನೀವೇ ಮಾಡಬೇಕು. ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿಗೆ ಟೈಪ್ 2 ಮುಗೀತು. ನೆಕ್ಸ್ಟ್ ಟೈಪ್ 3 ಬಂದ್ಬಿಟ್ಟು ಪರ್ಸೆಂಟೇಜ್ ವೆಯ್ಟ್ ಬೈ ವೆಯ್ಟ್. ಸೊ ಇವಾಗ ಆಲ್ರೆಡಿ ನಿಮ್ಗೊಂದು ಐಡಿಯಾ ಇರ್ಬೋದು, ವೆಯ್ಟ್ ಬೈ ವೆಯ್ಟ್ ಅಂದರೆ ಗ್ರಾಮ್ ಇನ್ ಗ್ರಾಮ್. ಸೊ ಪರ್ಸೆಂಟೇಜ್ ವೆಯ್ಟ್ ಇನ್ ವೆಯ್ಟ್ ಎಕ್ಸ್ಪ್ರೆಸಸ್ ದ ನಂಬರ್ ಆಫ್ ಗ್ರಾಮ್ಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್ ಇನ್ 100 ಗ್ರಾಮ್ ಆಫ್ ಪ್ರಿಪರೇಷನ್. ಸೊ ಎಷ್ಟು ಗ್ರಾಮ್ ಆಫ್ ಡ್ರಗ್ ಪ್ರೆಸೆಂಟ್ ಇದೆ 100 ಗ್ರಾಮ್ ಆಫ್ ಪ್ರಿಪರೇಷನಲ್ಲಿ. ಇದನ್ನ ನೀವು ಬೇಸಿಕಲಿ ಆಯಿಂಟ್ಮೆಂಟ್ಸಲ್ಲಿ ನೋಡ್ಬೋದು. ವೆಯ್ಟ್ ಬೈ ವೆಯ್ಟ್ ಅಂತ ಇರುತ್ತೆ. ಸೊ 5% ವೆಯ್ಟ್ ಬೈ ವೆಯ್ಟ್ ಅಂದರೆ ಏನು ಅಂದರೆ, ಸೊ 5 ಗ್ರಾಮ್ ಆಫ್ ಡ್ರಗ್ಗು 100 ಗ್ರಾಮ್ ಆಫ್ ಆಯಿಂಟ್ಮೆಂಟ್ ಫೈನಲ್ ಪ್ರಿಪ್ರೇಷನ್ ಇರುತ್ತಲ್ಲ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. 5% ವೆಯ್ಟ್ ಬೈ ವೆಯ್ಟ್ ಆಯಿಂಟ್ಮೆಂಟ್ ಅಂತ ಇರುತ್ತೆ.
ಸೊ 5% ಅಂದರೆ ನಾನು ಹೇಳಿದೆ 5 ಗ್ರಾಮ್ ಆಫ್ ಡ್ರಗ್ಗು ಪ್ರೆಸೆಂಟ್ ಇನ್ 100 ಗ್ರಾಮ್ ಆಫ್ ಆಯಿಂಟ್ಮೆಂಟ್. ಸೊ ಅದೇ 5% ವೆಯ್ಟ್ ಬೈ ವೆಯ್ಟ್ ಆಯಿಂಟ್ಮೆಂಟ್. ಸೊ ಇವಾಗ ನಿಮ್ಗೆ ಆಲ್ರೆಡಿ ಇನ್ ಡೆಪ್ತ್ ಎಲ್ಲ ಅಂಡರ್ಸ್ಟುಡ್ ಆಗಿದೆ. ಸೊ ಇದು ರಿಲೇಟೆಡ್ ಕ್ಯಾಲ್ಕುಲೇಷನ್ ಒಂದು ನೋಡೋಣ. So problem number 1, how many grams of drugs are required to prepare 200 grams of 5% weight by weight ointment? ಸೊ ಇದರಲ್ಲಿ ಎಷ್ಟು ಗ್ರಾಮ್ ಆಫ್ ಡ್ರಗ್ಗು ಪ್ರೆಸೆಂಟ್ ಇದೆ ಅಂತ ನಾವು ಕಂಡುಹಿಡಿಯಬೇಕು. ಸೊ ಸಿಂಪಲ್ ಫಾರ್ಮುಲಾ, ಪರ್ಸೆಂಟ್ ಇಸ್ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಸಾಲ್ಯೂಟ್ ಬೈ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ಇಂಟು 100. ಸಾಲ್ಯೂಟ್ ಪ್ಲೇಸಲ್ಲಿ ಎಕ್ಸ್ ಅಂತ ಹಾಕಬೇಕು, ಪರ್ಸೆಂಟ್ ಜಾಗದಲ್ಲಿ 5 ಅಂತ ಹಾಕಬೇಕು. ನೆಕ್ಸ್ಟ್ 200 ಗ್ರಾಮ್ ಫೈನಲ್ ಪ್ರಿಪ್ರೇಷನ್. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 10 ಗ್ರಾಮ್ ಬರುತ್ತೆ. ಸೊ 10 ಗ್ರಾಮ್ ಡ್ರಗ್ನ ಪ್ರೆಸೆಂಟ್ ಇರುತ್ತೆ 200 ಗ್ರಾಮ್ ಆಫ್ 5% ವೆಯ್ಟ್ ಬೈ ವೆಯ್ಟ್ ಆಯಿಂಟ್ಮೆಂಟಲ್ಲಿ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಾಬ್ಲಮ್ 2 ನೋಡೋಣ. ಪ್ರಾಬ್ಲಮ್ 2 ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಸ್ಟ್ರೆಂತ್ ವೆನ್ 15 ಗ್ರಾಮ್ ಆಫ್ ಡ್ರಗ್ ಇಸ್ ಪ್ರೆಸೆಂಟ್ ಇನ್ 300 ಗ್ರಾಮ್ ಆಫ್ ಪ್ರಿಪರೇಷನ್. ಇದರಲ್ಲಿ ಒಂದು ಹಿಂಟ್ ಕೊಡ್ತೀನಿ. ಪರ್ಸೆಂಟ್ ಸ್ಟ್ರೆಂತ್ ಖಾಲಿ ಬಿಟ್ಟರೆ ಆ ಪ್ಲೇಸಲ್ಲಿ ಎಕ್ಸ್ ಅಂತ ಹಾಕಿ ಇನ್ನು ಮಿಕ್ಕಿದ ವ್ಯಾಲ್ಯೂನ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮುಗೀತು. ಸೊ ಆನ್ಸರ್ನ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ. ಸೊ ಇಲ್ಲಿಗೆ ಕ್ಯಾಲ್ಕುಲೇಷನ್ ಇನ್ವಾಲ್ವಿಂಗ್ ಪರ್ಸೆಂಟೇಜ್ ಸೊಲ್ಯೂಷನ್ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಾನು ಪ್ರಾಬ್ಲಮ್ಸು ಒಂದೆರಡು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾಕಂದರೆ ತುಂಬ ಸಿಂಪಲ್ ಪ್ರಾಬ್ಲಮ್ಸ್. ನೀವು ಒಂದು ಸತಿ ವಿಡಿಯೋನ ಕಂಪ್ಲೀಟ್ ಡೀಟೇಲಾಗಿ ನೋಡಿದ್ರೆ ಸಾಕು, ಕ್ಯಾಲ್ಕುಲೇಷನ್ ಈಸಿಯಾಗಿ ಮಾಡ್ತೀರಾ. ಸೊ ಇನ್ ಡೆಪ್ತಾಗಿ ಜಾಸ್ತಿ ಕ್ಯಾಲ್ಕುಲೇಷನ್ ಬೇಕು, ಒಂದೊಂದು ಟೈಪ್ದು 10 15 ಕ್ಯಾಲ್ಕುಲೇಷನ್ಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು PDF ನಿಮಗೆ ಕಳಿಸ್ತೀನಿ. ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಇನ್ವಾಲ್ವಿಂಗ್ ಅಲಿಗೇಷನ್ ಮೆಥಡು ಮತ್ತು ಪ್ರೂಫ್ ಸ್ಪಿರಿಟ್ ಅದ್ರ ಬಗ್ಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.